ಆನೇಕಲ್ ಪಟ್ಟಣದಲ್ಲಿರುವ ಸಂತ ಜೋಸಫರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಮತ್ತು ಆನೇಕಲ್ ಜ್ಞಾನಜ್ಯೋತಿ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಶಿಬಿರದಲ್ಲಿ ಕಣ್ಣು, ಕಿವಿ, ಸ್ತ್ರೀರೋಗ, ಚರ್ಮರೋಗ, ದಂತ, ಮೂಳೆ ಸೇರಿದಂತೆ ವಿವಿಧ ವಿಭಾಗಗಳ ವೈದ್ಯರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದರು. ಆನೇಕಲ್ ಪಟ್ಟಣದ ವಿವಿಧ ವಾರ್ಡ್ಗಳ ಸಾರ್ವಜನಿಕರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಜ್ಞಾನಜ್ಯೋತಿ ಸಂಸ್ಥೆಗಳ ಮುಖ್ಯಸ್ಥರಾದ ಫಾದರ್ ಶಾಂತರಾಜ್ ಥಾಮಸ್ ರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯವಾಗಿದೆ. ಹಣವನ್ನು ಸಂಪಾದನೆ ಮಾಡಬಹುದು, ಆದರೆ ಹಣದಿಂದ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದರು. ಇವತ್ತಿನ ದಿನಗಳಲ್ಲಿ ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿವೆ. ಹಾಗಾಗಿ ದೈಹಿಕ ವ್ಯಾಯಾಮ, ಯೋಗ, ಧ್ಯಾನವನ್ನು ಜೀವನ ಭಾಗವನ್ನಾಗಿಸಿಕೊಳ್ಳಬೇಕು ಎಂದರು. ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಬಡ ವರ್ಗದ ಜನರಿಗೆ ವರದಾನವಾಗಿದ್ದು, ಸಾರ್ವಜನಿಕರು ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರದ ನಿರ್ದೇಶಕ ಫಾದರ್ ಅರವಿಂದ್ ಜೀವನ್ ಪಾಯಿಂಟ್, ಸಂತ ಜೋಸಫರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಫಾದರ್ ಸಂತೋಷ್ ಫರ್ನಾಂಡಿಸ್, ಲಯನ್ಸ್ ಕ್ಲಬ್ನ ಥಾಮಸ್ ಚಿನ್ನಪ್ಪ, ರಾಗಿನಾಡು ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಾಮರಾಜು ಹರಸ್, ನಿಸರ್ಗ ಸೇವಾ ಸಂಸ್ಥೆಯ ಮುಖ್ಯಸ್ಥ ದೇವರಾಜ್ ನಾಯಕ್, ಮುಖಂಡರಾದ ಮಂಜುನಾಥ್, ಕಿರಣ್ ಮತ್ತಿತರರು ಹಾಜರಿದ್ದರು.
ಶಿಬಿರ ತುಂಬ ಮಹತ್ತರವಾಗಿರ್ತಕ್ಕಂಥ ಶಿಬಿರ. ಯಾಕೆ ಅಂತಂದರೆ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿಯನ್ನು ವಹಿಸ್ತೇವೋ ಅಷ್ಟೇ ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ. ಆ ನಿಟ್ಟಿನಲ್ಲಿ ಈ ಹಿಂದಿನ ಒಂದು 20-25 ವರ್ಷಗಳ ಹಿಂದೆ ನಮಗೆ ಇಷ್ಟು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿಲ್ಲ. ಯಾಕಂತಂದರೆ ನಮ್ಮ ಆಹಾರದ ಪದ್ಧತಿ ಅದೇ ರೀತಿಯಲ್ಲಿತ್ತು. ಪ್ರತಿದಿನ ನಾವು ಯಾವುದೇ ರೀತಿಯ ಅಡುಗೆ ಎಣ್ಣೆ ಇರ್ಬೋದು ಅಥವಾ ಯಾವುದೇ ರೀತಿಯ ಈಗಿನ ಆಹಾರದ ಪದ್ಧತಿ ನಮ್ಮಲ್ಲಿರಲಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತಿರಲಿಲ್ಲ. ಈಗ ಪ್ರತಿ ಮನೆಯಲ್ಲಿಯೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಖಾದ್ಯಗಳನ್ನು ತಯಾರಿಸಿ ನಮ್ಮ ಆರೋಗ್ಯಕ್ಕೆ ಬೇಕಾಗದೇ ಇರ್ತಕ್ಕಂಥ ಹಲವಾರು ಉತ್ಪನ್ನಗಳನ್ನು ನಾವು ಸೇವಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ತುಂಬ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ಇವತ್ತಿನ ಈ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ ಕಾರಣ ಏನೆಂದರೆ ನಮ್ಮ ಹಳ್ಳಿಗಳಲ್ಲಿ ಅನೇಕ ಜನರು ಅನೇಕ ಸಮಸ್ಯೆಗಳಿಗೆ ಬಳಲುತ್ತಿದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲಿ ಒಂದು ತಾಲೂಕು ದವಾಖಾನೆ ಇದೆ. ಆದರೂ ಹಳ್ಳಿಯ ಜನರಿಗೆ ಕೆಲವೊಮ್ಮೆ ಈ ಆಸ್ಪತ್ರೆಗೆ ಬರಲು ಕಷ್ಟ ಆಗುತ್ತದೆ. ಸಮಯಕ್ಕೆ ಸರಿಯಾಗಿ ಕೆಲವರಿಗೆ ಹಳ್ಳಿಗಳಿಂದ ಬರಲಿಕ್ಕೆ ಸೌಕರ್ಯಗಳಿರಲಿಲ್ಲ. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಜನರಿಗೋಸ್ಕರ ಈ ವೈದ್ಯಕೀಯ ಸೇವೆಯನ್ನು ನಾವಿಲ್ಲಿ ಇಟ್ಟಿದ್ದೇವೆ. ಅನೇಕ 42 ಹಳ್ಳಿಗಳಲ್ಲಿ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಕೆಲಸ ಮಾಡ್ತಾ ಇದೆ. ಹಾಗೂ ಜನರಲ್ಲಿರುವ ಪರಿಸ್ಥಿತಿ ನಮಗೆ ಗೊತ್ತಿದೆ. ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದೇ ಲೇಸು ಅಂತ ರಾಷ್ಟ್ರಕವಿ ಕುವೆಂಪು ಅವರ ನಾನುಡಿಯಂತೆ ಈ ದಿನ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿರೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಶಿಬಿರವನ್ನು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದ್ದು ಇನ್ನೂ ವಿಶೇಷ. ಈ ಒಂದು ವೇದಿಕೆ ಮುಖೇನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆಸ್ಪತ್ರೆಗಳು ಮತ್ತು ಈ ವೈದ್ಯರನ್ನು ನಾವು ಹಾಸ್ಪಿಟ್ಲಲ್ಲಿ ಕಾಣಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ವೆಚ್ಚವನ್ನು ಭರಿಸಿ ರಿಜಿಸ್ಟ್ರೇಷನ್ ಫೀಸನ್ನು ಕಟ್ಟಿ ಇದೇ ಡಾಕ್ಟರ್ನ ಇದೇ ಹಾಸ್ಪಿಟ್ಲನ್ನು ನಾವು ಕನಿಷ್ಠ 500 ರೂಪಾಯಿಂದ 1000 ರೂಪಾಯಿ ನಾವು ಕನ್ಸಲ್ಟೇಷನ್ ಫೀಸನ್ನು ಕಟ್ಟಿ ಗಂಟೆ ನಾವು ಕಾದು ಅಪಾಯಿಂಟ್ಮೆಂಟನ್ನು ತಗೊಂಡು ನಾವು ಚೆಕಪ್ ಮಾಡಿಸ್ಬೇಕು. ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ವೇದಿಕೆ ಅಡಿಯಲ್ಲಿ ಎಲ್ಲ ರೀತಿಯ ಚೆಕಪ್ಗಳು ಸಿಗ್ತಾ ಇದೆ. ಆರೋಗ್ಯದ ಬಗ್ಗೆ ಗಮನ ಸೆಳೆಯಲು ಇದೊಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಕೆಲವು ಅಂದರೆ ಕಳೆದ ತಿಂಗಳು ಉಳಿಮಾವು ಹಾಗೂ ಬನ್ನೇರುಘಟ್ಟ ದಾರಿಯಲ್ಲಿರ್ತಕ್ಕಂತಹ ಲೋಯೋಲಾ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕೂಡ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಜನರು ಅದರ ಉಪಯೋಗವನ್ನು ಪಡೆದ ನಂತರ ಆನೇಕಲ್ ಸುತ್ತಮುತ್ತ ಜನಕ್ಕೂ ಈ ಒಂದು ಉಪಯೋಗ ಅದರ ಒಂದು ಸಹಾಯವನ್ನು ಕೊಡಬೇಕು ಅಂತ ನಾವು ಯೋಚಿಸಿ ಇಲ್ಲಿರ್ತಕ್ಕಂಥ ಅನೇಕ NGOಗಳು ಹಾಗೂ ಆರೋಗ್ಯ ಕೇಂದ್ರದ ಡಾಕ್ಟರ್ಸ್ರವರು ಬಂದು ಇಲ್ಲಿ ಸಹಾಯ ಮಾಡ್ತಿದ್ದಾರೆ. ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಆನೇಕಲ್ಲಿನ ಸುತ್ತಮುತ್ತಲಲ್ಲಿ ಸುಮಾರು 51 ವರ್ಷಗಳಿಂದ ಸೇವೆ ನಡೆಸುತ್ತಿದ್ದು ಹಳ್ಳಿಗಳಿಗೂ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲು ಡಾಕ್ಟರ್ ಸಮೇತ ಗಾಡಿಯಲ್ಲಿ ಹಾಗೂ ಮೆಡಿಸಿನ್ ಅನ್ನು ಅರ್ಧ ಬೆಲೆಗೆ ಕೊಡುತ್ತಾ ಬಂದಿದೆ. ಫಸ್ಟ್ ಲಯನ್ಸ್ ಅಂದರೆ ನಾವು ಎಲ್ಲ ಸೇವೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಹೆಲ್ತ್ ಆಗಲಿ, ಬ್ಲಡ್ ಡೊನೇಷನ್ ಆಗಲಿ, ಸುಮಾರು ಸೇವೆಗಳು ನಾವು ಲಯನ್ಸಲ್ಲಿ ಈ ಥರ ಸೇವೆ ಇಲ್ಲ ಅಂತಿಲ್ಲ, ಎಲ್ಲ ಸೇವೆಗಳು ಮಾಡ್ತೀವಿ. ಆದರೆ ನಾವು ಮೆಡಿಕಲ್ ಕ್ಯಾಂಪ್ಸ್ ಅನ್ನು ಮಾಡ್ತಾ ಇರ್ತೀವಿ. ನನಗೆ ಫಾದರ್ ಬಂದು ಕೇಳೋರು, ಈ ಥರ ನಮ್ಮ ಆನೇಕಲ್ಲಲ್ಲಿ ಒಂದು ಕ್ಯಾಂಪ್ ಮಾಡಬೇಕಾಗಿ ಅಂತ ಹೇಳಿದ್ರು. ಸರಿ ಫಾದರ್, ನಾನು ಇದೇ ಊರಲ್ಲೇ ಹುಟ್ಟಿರೋರು, ಸೊ ನೀವು ಕೇಳಿ ಏನು ಬೇಕಾದ್ರೂ ನಾನು ಒಂದು ಮೆಡಿಕಲ್ ಯಾವುದೇನು ಕ್ಯಾಂಪ್ ಕೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ವಿ. ಸೊ ನಾವು ಫಾದರ್ ಕೇಳ್ಕೊಂಡಂಗೆ ಒಂದು ಇಲ್ಲೊಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಬಟ್ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನೀವು ಸ್ಟೂಡೆಂಟ್ಸ್ ಇಷ್ಟೊಂದು ಪೇಷನ್ಸ್ ಆಗಿ ಕೊಟ್ಟಿದ್ದೀರ. ನಾವು ಏನೋ ಒಂದು ಸೇವೆ ಮಾಡ್ಬೇಕಂತ ನಿಮ್ಗೆಲ್ಲರಿಗೂ ಮನಸ್ಸು ಇರಬೇಕು. ನಾನು ನಿಮ್ಮ ವಯಸ್ಸಲ್ಲಿ ಇರುವಾಗ ಚಿಕ್ಕ ವಯಸ್ಸಿಂದಲೇ ನಾನು ಸೇವೆ ಮಾಡಬೇಕು ಅಂತ ಹೇಳಿದ ತಕ್ಷಣ ನಾನು ಒಂದು ಈ ಲಯನ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಸೇರಿ ಈ ಥರ ಒಂದು ಕಾರ್ಯಕ್ರಮ
ನಾನು ಬಂದು ಈಗ ನಾನು ಚೀಫ್ ಗೆಸ್ಟಾಗಿ ಕೂತಿದ್ದೀನಿ. ಹೆಂಗೆ ಕೂತಿದ್ದೀನಿ ಅಂದರೆ ನಿಮ್ಮ ಥರ ನಾನು ಒಂದು ಅಗ್ರಸ್ಯವಾಗಿ ನಾನು ಈ ಥರ ಒಂದು ಸೇವೆ ಮಾಡಬೇಕು ಅಂತ. ಸೇವೆ ಮಾಡಿದ್ರೆ ಖಂಡಿತವಾಗೂ ನಾವು ಮುಂದೆ ಬರ್ತೀವಿ. ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಹಾಗೂ ಸಂತ ಜೋಸೆಫರ ವಿದ್ಯಾಸಂಸ್ಥೆ ಜ್ಞಾನಜ್ಯೋತಿ ಈ ವತಿಯಿಂದ ಆನೇಕಲ್ಲಿನ ಸುತ್ತಮುತ್ತ ಅನೇಕ ವರ್ಷಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದೆ. ಮುಖ್ಯವಾಗಿ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರವು ಸುಮಾರು 51 ವರ್ಷಗಳಿಂದ ಅಕ್ಷರ ಆಂದೋಲನ ಹಾಗೂ ವಯಸ್ಕರ ಶಿಕ್ಷಣ, ರಾತ್ರಿ ಶಾಲೆಗಳು ಅಲ್ಲಿಂದ ಆರಂಭವಾದಂತಹ ಈ ಕೆಲಸ ಇವತ್ತಿಗೆ ಕೇವಲ ವಿದ್ಯಾಸಂಸ್ಥೆಗಳ ಮೂಲಕ ಮಾತ್ರವಲ್ಲ, ಈ ಆರೋಗ್ಯದ ಕಡೆ ಗಮನ ಕೊಡಲು ಕೂಡ ಜನರ ಗಮನ ಸೆಳೆದಿದೆ. ಹಳ್ಳಿಗಳಿಗೂ ಪ್ರತಿದಿನ ನಾವು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಫ್ರೀ ಮೆಡಿಕೇಷನನ್ನು ಕೊಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಡಾಕ್ಟರ್ಸು, ನರ್ಸ್ಗಳು ಹಳ್ಳಿಗಳಿಗೂ ಹೋಗಿ ಅವರಿಗೆ ತಪಾಸಣೆ ಮಾಡ್ತಾ ಅವರಿಗೆ ಸೇವೆಯನ್ನು ಮಾಡ್ತಾ ಬಂದಿದೆ. ಕೆಲವೊಂದು ದಿನಗಳಷ್ಟೇ ಹಿಂದೆ, ಕಳೆದ ತಿಂಗಳು ಲೋಯೋಲಾ ಕಾಲೇಜಿನ ಕ್ಯಾಂಪಸ್, ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಲೋಯೋಲಾ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೀಗೆ ಒಂದು ಸೇವೆಯನ್ನು, ಮೆಡಿಕಲ್ ಶಿಬಿರವನ್ನು ಇಟ್ಟುಕೊಳ್ಳಲಾಗಿತ್ತು. ಅಲ್ಲಿ ಜನರ ಪ್ರತಿಕ್ರಿಯೆಯನ್ನು ನೋಡಿ, ಸಾವಿರಾರು ಜನರು ಪಡೆದಂತಹ ಆ ಒಂದು ಸೇವೆಯನ್ನು ನೋಡಿ ನಮ್ಮ ಆನೇಕಲ್ ಸುತ್ತಮುತ್ತಲೂ ಕೂಡ ಇಲ್ಲಿ ಕೂಡ ನಾವು ಈ ಒಂದು ಸೇವೆಯನ್ನು ಬೃಹತ್ತಾದ ಮಟ್ಟದಲ್ಲಿ ಕೊಡಬೇಕು ಅಂತ ನಾವು ಆಸೆ ಪಟ್ವಿ. ಅದರ ಪ್ರತೀಕ ಅನೇಕ NGOಗಳು, ಡಾಕ್ಟರ್ಸ್ಗಳು, ಆಸ್ಪತ್ರೆಗಳು ನಮ್ಮ ಕೈ ಜೋಡಿಸಿದ್ದರಿಂದ ಈ ಸೇವೆಯನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಆ ವಿದ್ಯಾಮಂದಿರದ ಪಾಲಕರು, ಅದೇ ರೀತಿ ಮಕ್ಕಳು, ಮತ್ತು ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಆ ಜನರು, ಮತ್ತು ಆನೇಕಲ್ ಟೌನಿನ ಎಲ್ಲ ಅನೇಕ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ನಾವು ತಿಳಿಸಲಾಗಿತ್ತು, ಜಾಗೃತಿಯನ್ನು ಮೂಡಿಸಲಾಗಿ ಇವತ್ತು ಅವರೆಲ್ಲ ಉಪಯೋಗವನ್ನು ಪಡೆಯುತ್ತಿದ್ದಾರೆ. ಇದನ್ನು ನೋಡಲಿಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ. ಇದರ ಸೇವೆಗೆ ಅನೇಕ ವ್ಯಕ್ತಿಗಳು ಕೈ ಜೋಡಿಸಿರುವಂತಹ ವ್ಯಕ್ತಿಗಳಿಗೆ ನಮ್ಮ ಕೋಟಿ ನಮನಗಳು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 500 ಮಕ್ಕಳು PUCಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರ ಪಾಲಕರಿಗೆ ಈ ಒಂದು ಹೆಲ್ತ್ ಅಥವಾ ಆರೋಗ್ಯದ ಕುರಿತು ಅರಿವು ಇರೋದಿಲ್ಲ. ಆ ಕಾರಣಕ್ಕಾಗಿ ನಾವು ಮಕ್ಕಳ ವತಿಯಿಂದ ಪ್ಯಾರೆಂಟ್ಸ್ಗಳನ್ನು ಅಂದರೆ ಪೋಷಕರನ್ನು ನಾವು ಕರೆಸಿ ಈ ಒಂದು ಶಿಬಿರವನ್ನು ಸಹ ನಡೆಸ್ತಾ ಇದ್ದೇವೆ. ಇದರಿಂದ ಹಳ್ಳಿಯಲ್ಲಿ ಇರುವಂತಹ ಬಡ ಪಾಲಕರಿಗೂ ಸಹ ಇದು ಒಂದು ಉಪಯುಕ್ತವಾಗಿದೆ. ಅನೇಕ ಪಾಲಕರು ಇಲ್ಲಿ ಕೈ ಜೋಡಿಸಿದ್ದಾರೆ ಮತ್ತು ಅವರ ಆರೋಗ್ಯ ತಪಾಸಣೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಇದು ನಮಗೂ ಸಹ ಖುಷಿ, ಯಾಕಂದರೆ ನಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ PUCಯಲ್ಲಿ ಅನೇಕ ಹಿಂದುಳಿದ ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆ ಪಾಲಕರಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅವರು ಅನೇಕ ರೀತಿಯಲ್ಲಿ ತೊಂದರೆಯನ್ನು ಸಹ ಅನುಭವಿಸ್ತಾ ಇದ್ದಾರೆ. ಮತ್ತು ಹಣದ ಕೊರತೆಯೂ ಸಹ ಅವರಿಗೆ ಇದ್ದ ಕಾರಣಕ್ಕಾಗಿ ನಾವು ಇದೊಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ಅನೇಕ ಪಾಲಕರಿಗೂ ಸಹ ಇದು ಉಪಯುಕ್ತವಾಗಿದೆ. ಹಾಗೆಯೇ ಅನೇಕ ಪಾಲಕರು ಸಹ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವೆಲ್ಲರಿಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇವೆ. ಹಾಗೆಯೇ ಈ ಮೀಡಿಯಾ ಜನರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇವತ್ತು ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ 317F ಇಂದ ಲಯನ್ಸ್ ಬಂದಿದ್ದೀವಿ. ನಾವು ಇಲ್ಲಿ ಮೆಗಾ ಹೆಲ್ತ್ ಕ್ಯಾಂಪ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಮೆಗಾ ಹೆಲ್ತ್ ಕ್ಯಾಂಪ್ ಸೆಂಟ್ ಜೋಸೆಫ್ ಕಾಲೇಜು ಮತ್ತು ಸ್ಕೂಲಲ್ಲಿ ಇರೋ ಮಕ್ಕಳ ಪ್ಯಾರೆಂಟ್ಸ್ಗೆ ಮತ್ತು ಟೀಚರ್ಸು ಮತ್ತು ಇಲ್ಲಿರೋ ಸುತ್ತಮುತ್ತ ಜನರಿಗೆಲ್ಲ ಮೆಗಾ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದಾರೆ. ಕ್ಯಾಂಪಲ್ಲಿ ವಿಷನ್ ಕ್ಯಾಂಪ್ ಇದೆ, ENT ಕ್ಯಾಂಪ್ ಇದೆ, ಐ ಥಿಂಕ್ ಡೆಂಟಲ್ ಕ್ಯಾಂಪ್ ಇದೆ, ದೆನ್ ECG ಮತ್ತು ಬೇರೆ ಕ್ಯಾಂಪ್ಸ್ ಇದೆ. ಮತ್ತು ನಾವು ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ಗೆ ವಿ ಆರ್ ಐಡೆಂಟಿಫೈಯಿಂಗ್ elderly people and getting free of cataract operation done on the 9th. And for the small children we are giving free reading spectacles will be distributed once they are identified. I think on the 7th we are planning to distribute the free spectacles. As Lions we do different type of social services. Like blood donation camps we do, and we provide scholarship for children, and we provide training for school teachers because I am a DC for Quest program. So we conduct teachers training workshops for teachers where skill for adolescents is being thing, and we train the teachers how to handle adults. So this is one more thing. And then we have environment program, then we have disaster management,
we have hunger relief program where every day from our district 317F, every day food is being supplied to the patients and the attendants in KC General Hospital. And then we have planted so many trees like through environment. Then we have a cancer in the Cancer Institute. We have constructed a Kapoor block ward exclusively for children. So we are involved in different types of services, social services, and then especially we are there for cataract operation. Cataract we have conducted many, and vision camps I think in more than so many schools. So almost every day we go to 2-3 schools and conduct vision camp where children are not aware that they are having sight deficiency. We identify them and we provide free spectacles to them. So these are the and hearing. We do check up for audio visual also for the kids where they are not able to speak well. We identify them and we also provide, if they have a BPL card, we do provide free hearing aids. And then we bring in school dropouts. We help the dropout kids to come back to school by providing school bags, books, etc. And free tuitions are being provided in the slums where we go identify the slum. We appoint teachers and we conduct free tuitions classes. And we being in Karnataka, we promote free Kannada learning for adults. So we have people from Kannada Sahitya Parishad who come and help us, and we do conduct free Kannada classes, and we do we honor toppers of Kannada language and different subjects. So we want to promote education, and we belong to the club called Lions Club of Shikshana. So we do career guidance in colleges where we teach them what career they can take. So it helps them a lot. So these are the different types of services. Thank you for giving me an opportunity. I am Lion Glory Victor. I have Jyoti Thomas here, and we have Alashia Madam here. Thank you. ಏನು ಈ ದಿನ ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜು ಹಾಗೂ ಸೆಂಟ್ ಜೋಸೆಫ್ ಸಮೂಹ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಆ ಒಂದು ಆವರಣದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಹಾಗೂ ಇತರೆ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು, ಇದರ ಒಂದು ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಒಂದು 500ಕ್ಕೂ ಹೆಚ್ಚು ಫಲಾನುಭವಿಗಳು ಈ ಒಂದು ಶಿಬಿರದ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ಶ್ಲಾಘನೀಯವಾದಂಥ ವಿಚಾರ. ಹಾಗೂ ವಿಶೇಷವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಹಾಗೂ ನಿಸರ್ಗ ದೃಷ್ಟಿಧಾಮ ಸಂಸ್ಥೆಯ ವತಿಯಿಂದ ಸೆಂಟ್ ಜೋಸೆಫ್ ಸಂಸ್ಥೆಯವರಿಗೆ ಕಾಲೇಜಿನ ಸಂಸ್ಥೆಯವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಎಲ್ಲ ಈ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ರೀತಿಯ ಒಂದು ಕಾರ್ಯಕ್ರಮಗಳನ್ನು, ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಬಹಳ ವಿರಳ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಬಹಳ ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ದಿನದ ಏನು ಶಿಬಿರ ಅಲ್ಲದೆ ಸಾಮಾಜಿಕವಾಗಿ ಬಹಳ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಳ್ಳಿಯಲ್ಲೂ ಸಹ ಒಂದು ಸಂಸ್ಥೆ ನಡೆಸ್ತಾ ಇದೆ. ಆ ಒಂದು ವಿಚಾರಕ್ಕಾಗಿ ಬಹಳ ನಮ್ಮ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಶೇಷ ಏನಪ್ಪ ಅಂತಂದರೆ, ಲಯನ್ಸ್ ಸಂಸ್ಥೆಯಲ್ಲಿ ಹಲವಾರು ಡಿಸ್ಟಿಕ್ಗಳನ್ನು ವಿಂಗಡಿಸಿದ್ದಾರೆ. ABCDEF ಈ ರೀತಿ ಇದೆ. ಸೊ 2 ಸಂಸ್ಥೆ ಡಿಸ್ಟಿಕ್ 317E ಹಾಗೂ F ಎರಡೂ ಸಂಸ್ಥೆಯ ಒಂದು ಜಂಟಿ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದನ್ನು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವೊಂದು ಲಯನ್ಸ್ ಸಂಸ್ಥೆಯಿಂದ ಈ ಆನೇಕಲ್ ತಾಲೂಕಿನ ಎಲ್ಲ ಹಳ್ಳಿ ಗ್ರಾಮಗಳಲ್ಲೂ ಸಹ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋ ಒಂದು ಆಶಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಮ್ಮಲ್ಲಿ ನಮ್ಮ ಲಯನ್ಸ್ ಆನೇಕಲ್ ರಾಗಿನಾಡು ಸಂಸ್ಥೆಯಿಂದ ಪ್ರತಿ ತಿಂಗಳ 2ನೇ ಭಾನುವಾರದಂದು ಹಳೆ ಮಾಧ್ಯಮ ಓಲ್ಡ್ ಮಿಡಲ್ ಸ್ಕೂಲ್ ಆನೇಕಲ್ನಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಉಚಿತವಾದಂಥ ಇದೇ ರೀತಿಯಾದಂಥ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಾ ಇದೆ. ಸೊ ಈ ಒಂದು ಮಾಧ್ಯಮದ ಮುಖಾಂತರ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಲುಪಿಸಬೇಕು ಅಂತ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಈ ಒಂದು ಸದುಪಯೋಗವನ್ನು ಪ್ರತಿ
ಹಳ್ಳಿಗೂ ಜನರು ಸಹ ಬಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ, ನನ್ನ ಹೆಸರು ನಯನ ಅಂತ. ನಾನು ಗೌರೇನಹಳ್ಳಿಯಿಂದ ಬಂದಿದ್ದೀನಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರದಿಂದ. ಸೆಂಟ್ ಜಾನ್ಸಿಂದ ನಮ್ಮ ಹಳ್ಳಿಗಳಿಗೆ ತುಂಬ ಅಂದರೆ 15 ಡೇಸ್ಗೆ ಒಂದ್ಸತಿ ಡಾಕ್ಟರ್ಸ್ ಬರ್ತಾ ಇರ್ತಾರೆ. ಸೊ ನಮ್ಮದೊಂದೇ ಹಳ್ಳಿ ಅಲ್ಲ, ಒಂದು 30 to 40 ಹಳ್ಳಿಗೆ ಬರ್ತಾರೆ. ಅದರಿಂದ ಜನಗಳಿಗೆ ಏನು ಅನುಕೂಲ ಆಗ್ತಿದೆ ಅಂದರೆ, ಈ ವಯಸ್ಸಾದವರು ಮನೆ ಬಿಟ್ಟು ಆಚೆ ಬರಲ್ಲ. ಅವ್ರಿಗೆ ಶುಗರು BP ಬಂದರೆ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಶುಗರು BP ಎಲ್ಲ ಟೆಸ್ಟ್ ಮಾಡಿಸ್ತಾರೆ. ಅದಕ್ಕೆ ಮತ್ತು 6 ಮಂತ್ಗೆ ಒಂದ್ಸತಿ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಮತ್ತು ಥೈರಾಯ್ಡ್ ಟೆಸ್ಟ್ ಅವೆಲ್ಲ ಮಾಡಿಸೋದ್ರಿಂದ ಅಲ್ಲಿ ಅವ್ರಿಗೆ ಏನು ಕಾಯಿಲೆ ಇದೆ ಅನ್ನೋದು ಅವ್ರಿಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಪ್ಲಸ್ ಅಲ್ಲೇ ಟ್ರೀಟ್ಮೆಂಟ್ ಸಿಗೋದ್ರಿಂದ ಮಾತ್ರೆಗಳು ಹಾಫ್ ರೇಟಿಗೆ ಕೊಡ್ತಾರೆ. ಸೆಂಟ್ ಜಾನ್ಸ್ನ ಡಾಕ್ಟ್ರು ಬಂದು ಮಾಡೋದಕ್ಕೆ ಅದು ನಮ್ಮ ಹಳ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸಂಘಗಳಿಂದ ಅಂತೂ ಮಹಿಳೆಯರನ್ನ ತುಂಬ ಸಬಲೀಕರಣ ಮಾಡ್ತಾಯಿದ್ದಾರೆ. ಉದಾಹರಣೆ ನಾವೇ ಮನೆಯಿಂದ ಆಚೆನೇ ಬರ್ದಿರೋ ಇವತ್ತು ಮೀಡಿಯಾ ಮುಂದೆ ಇಷ್ಟು ಚೆನ್ನಾಗಿ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀವಿ ಅಂದರೆ ಆ ಅನ್ನಕ್ಕೂ ಬರ್ದಿರೋರನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಹೆಣ್ಮಕ್ಳನ್ನ ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ. ಮತ್ತು ನನ್ನ ಮಕ್ಕಳು ಇಲ್ಲೇ ಓದ್ತಿದ್ದಾರೆ. ಪುಸ್ತಕದ ಬದನೆಕಾಯಿ ಬದುಕಕ್ಕೆ ಸಾಕಾಗಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಬರೀ ವಿದ್ಯೆ ಒಂದೇ ಓದೋದಕ್ಕೆ ಮುಖ್ಯ ಅಲ್ಲ ಅಂತ ಹೇಳಿ ಮಕ್ಕಳನ್ನ ಆಟ ಪಾಠ ಮತ್ತು ನಮಗೂ ಅಷ್ಟೇ ಪರಿಸರದ ಬಗ್ಗೆ ಎಷ್ಟು ಅರಿವು ಮೂಡಿಸ್ತಾ ಇದೆ ನಮಗೆ ಗೊತ್ತೇ ಇಲ್ಲ. ಮರ ಗಿಡಗಳ ಬಗ್ಗೆ ಎಲ್ಲ ನಮ್ಗೆ ಮರ ಗಿಡ ಪ್ರಾಣಿ ಪಕ್ಷಿ ನದಿ ಕೆರೆ ಅವೆಲ್ಲ ನಮ್ಗೆ ಅರಿವೇ ಇಲ್ಲದೆ ಇರೋದಕ್ಕೆಲ್ಲ ನಮ್ಮನ್ನು ಒಂದು ಕಡೆ ಸೇರಿಸಿ ಅಂದರೆ ಟ್ರೈನರ್ನ ಕರೆಸಿ ಪ್ರಕೃತಿ ಎಷ್ಟು ಮುಖ್ಯ ಅಂತೆಲ್ಲ ಹೇಳಿದ್ರೆ ನಮಗೆ ಮನೆ ಮುಂದೆ ಅಟ್ಲೀಸ್ಟ್ 4 ಇಲ್ಲ 2 ಗಿಡಗಳಾದರೂ ಹಾಕಿದ್ದೀವಿ ಅವ್ರನ್ನ ಮಾತು ಕೇಳಿ. ಮತ್ತು ಗಿಡಗಳನ್ನ ನಾವು ತರಿಸಿಲ್ಲ, ಅವರೇ ನಮಗೆ ಕೊಡ್ತಾರೆ. ಇಷ್ಟೊಂದು ಬೇವಿನ ಮರ, ಚೇಪೆಕಾಯಿ ಮರ ಎಲ್ಲ ತುಂಬ ಮರಗಳು ಕೊಟ್ಟಿದ್ದಾರೆ. ನಾವೆಲ್ಲ ಬೆಳೆಸ್ತಿದ್ದೀವಿ. ಅದರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಮಕ್ಕಳನ್ನ ಅಷ್ಟೇ ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ. ನಂಗೆ ತುಂಬ ಹೆಮ್ಮೆ ಇದೆ. ಮತ್ತು ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಬೇರೆ ಕಡೆ ಅಂದರೆ ಮುಟ್ಟಿದ್ರೆ ₹100 100 200 ಕೊಡಲೇಬೇಕು. ಇಲ್ಲ, ಆ ಥರ ಇಲ್ಲ. ಪ್ರತಿಯೊಂದು ಎಲ್ಲ ಒಂದೇ ಸುರಡಿಯಲ್ಲಿ ಎಲ್ಲ ಸಿಗ್ತಾ ಇರೋದಕ್ಕೆ ತುಂಬ ಜನಕ್ಕೆ ತುಂಬ ಬೆನಿಫಿಟ್ ಆಗಿದೆ. ನಂಗೆ ತುಂಬ ಖುಷಿ ಇದೆ, ಪ್ರೌಡ್ ಫೀಲ್ ಇದೆ. ಥ್ಯಾಂಕ್ ಯು. ನಾನು ಶಬಾನಾ ಆಜ್ಮಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇಲ್ಲಿ ನಾನು 25 ವರ್ಷದಿಂದ ಆನೇಕಲ್ನಲ್ಲಿ ವಾಸ ಆಗಿದ್ದೀನಿ. ಇದು 25 ವರ್ಷದಲ್ಲಿ ಈ ಸಂಸ್ಥೆ ಸೆಂಟ್ ಜೋಸೆಫ್ ಸ್ಕೂಲು, ಕಾಲೇಜು ಮತ್ತು CRW ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ನು ತುಂಬ ವರ್ಷದಿಂದ ಇಲ್ಲಿ ನಡೀತಾ ಇದೆ. ಇದರಲ್ಲಿ ಸೋಷಿಯಲ್ ಆರ್ಗನೈಸೇಷನ್, ಈ CRW ಆರ್ಗನೈಸೇಷನಿಂದ ಇದು ಒಂದು ಸಾಮಾಜಿಕ ಸಂಸ್ಥೆ. ತುಂಬ ಪ್ರಕಾರ ಸೇವೆಗಳನ್ನು ಕೊಡ್ತಾರೆ. ಆನೇಕಲ್ ಪೂರ್ತಿ ಸುತ್ತಮುತ್ತ ಹಳ್ಳಿನಲ್ಲಿ, ಪೂರ್ತಿ ಆನೇಕಲ್ ಟೌನ್ನಲ್ಲಿ ಇದು ಬೇಕಾದಷ್ಟು ಸಂಘಗಳು ಇದೆ. ಮತ್ತು ಇಲ್ಲಿ ಹೆಲ್ತ್ ಕ್ಯಾಂಪ್ಸ್ ಆವಾಗ ನಡೀತಾ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಇವತ್ತು ನಡೆದಿರೋದು ಏನಂದರೆ ಆರೋಗ್ಯ ಶಿಬಿರ ಅಂತ ಕ್ಯಾಂಪ್ ಸೆಂಟ್ ಜೋಸೆಫ್ ಕ್ಯಾಂಪಸ್ ಕಾಲೇಜ್ನಲ್ಲಿ ನಡೀತಾ ಇದೆ. ತುಂಬ ನಿಯರ್ಲಿ 500ರಿಂದ 600 ಜನರು ಬಂದಿದ್ದಾರೆ. ಮತ್ತು ತುಂಬ ಜನರು ಖುಷಿನೂ ಪಡ್ತಾ ಇದ್ದಾರೆ. ಈ ಕ್ಯಾಂಪ್ನಲ್ಲಿ 12 ಡಿಪಾರ್ಟ್ಮೆಂಟಿಂದ ಡಾಕ್ಟರ್ಸ್ ಬಂದಿದ್ದಾರೆ. ENT, ಗೈನಕಾಲಜಿಸ್ಟ್, ಆರ್ಥೋಪೆಡಿಕ್, ಆರ್ಥೋಪೆಡಿಕ್ ಮತ್ತು ಡಾಕ್ಟರ್ಸ್ ತುಂಬ 12 ಡಿಪಾರ್ಟ್ಮೆಂಟ್ಸಿಂದ ಬಂದು ಎಲ್ಲರಿಗೇನು ಸಪ್ರೇಟಾಗಿ ಚೆಕ್ ಮಾಡ್ತಾ ಇದ್ದಾರೆ. ಜನರಲ್ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ, ಮತ್ತು ಜನರಲ್ ಸರ್ಜರಿ ಇದೆ. ದೆನ್ ಎಲ್ಲ ಏಜ್ ಗ್ರೂಪ್ ಮಕ್ಕಳಿಂದ ಎಲ್ಲ ದೊಡ್ಡವರು ಎಲ್ಲ ಬರ್ತಾ ಇದ್ದಾರೆ. ಸೊ ದೇ ಆರ್ ಟೇಕಿಂಗ್ ಎ ವೆರಿ ಗುಡ್ ಹೆಲ್ಪ್. ತುಂಬ ಹೆಲ್ಪ್ ಆಗ್ತಾ ಇದ್ದಾರೆ ಈ ಜನರಿಂದ. ಇದು ಏನಂದರೆ ತುಂಬಾ ನಮಗೆ ಹೆಮ್ಮೆದ ವಿಷಯ. ಇಂಥ ಒಂದು ಆನೇಕಲ್ ಟೌನ್ನಲ್ಲಿ ಇಂಥ ಸಂಸ್ಥೆ, ಇದು ಒಂದು ಕ್ರಿಶ್ಚಿಯನ್ ಸಂಸ್ಥೆ, ಆದರೆ ಎಲ್ಲರಿಗೇನು ಇಲ್ಲಿ ಎಲ್ಲರಿಗೆ ಎಂಟ್ರಿ ಇದೆ. ಎಲ್ಲರೂ ಬಂದು ಎಲ್ಲರೂ ಇಂಥ ಒಂದು ಸಹಾಯವನ್ನು ಪಡ್ಕೊಳ್ಬೋದು. ಇಂಥ ಸೇವೆ ಮಾಡಿರೋದು ಇಂಥ ಒಂದು ಸಂಸ್ಥೆಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಜನರು ನಾನು ನನ್ನ ಸುತ್ತಮುತ್ತ ಇರೋದು ಮನೆ ಹತ್ರ ನನ್ನ ರಿಲೇಟಿವ್ಸ್ಗೆಲ್ಲ ನಮ್ಮ ಜೊತೆಯಲ್ಲಿ ಬಂದರು. ತುಂಬಾ ಖುಷಿಯಾಗಿ ಒಳ್ಳೆ ಒಪಿನಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಸಂಸ್ಥೆದು ಡೈರೆಕ್ಟರ್ ಇದ್ದಾರೆ, ಫಾದರ್ ಅರ್ವಿನ್ ಅಂತ. ಇವರೇ ಇದು ಕಾರಣ ಆಗಿದ್ದಾರೆ ಈ ಕ್ಯಾಂಪ್ಗೆ ಆರ್ಗನೈಸ್ ಮಾಡೋಕ್ಕೆ. ಮತ್ತು ಇದೇ ಇಲ್ಲ, ಬೇಕಾದಷ್ಟು ಸೇವೆಗಳು ಇಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಲೇಜು ಇದೆ, ಶಾಲೆನೂ ಇದೆ. ನೋಡಿ, ಇಂಥ ಒಂದು ಆನೇಕಲ್ನಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಇಂಥ ಸೋಷಿಯಲ್ ಆರ್ಗನೈಸೇಷನ್ ಇದೆ, ಎಜುಕೇಷನ್ ಸ್ಕೂಲ್ ಕಾಲೇಜ್ ಇದೆ ಅಂತ. ಸೊ ದಯವಿಟ್ಟು ಇದು ಆರ್ಗನೈಸೇಷನ್ನ ನೀವು ಬಂದು ಒಂದು ಸತಿ ನೋಡಿ, ಬೇರೆ ಟೈಮ್ನಲ್ಲಿನೂ. ಬಟ್ ವಿ ಆಲ್ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ ದಿಸ್ ಆನೇಕಲ್ ಟೌನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರದಿಂದ ಈ ಮೆಗಾ ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ. ಅನೇಕ ಜನರು ಈ ಸೇವೆಯಿಂದ ತಮ್ಮ ತೃಪ್ತಿಯನ್ನು ಪಡೆದಿದ್ದಾರೆ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಹಳ್ಳಿಗಳಲ್ಲಿ ಜನರಿಗೆ ವೈದ್ಯಕೀಯ ಫೆಸಿಲಿಟೀಸ್ ಇಲ್ಲ. ಆದರೆ ಇಲ್ಲಿ ಬಂದು 12 ಡಾಕ್ಟರ್ಗಳನ್ನು ಭೇಟಿ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿ ನಾನು ಮುಂದೆ ಎಲ್ಲಿ ಹೋಗ್ಬೋದು, ಏನು ಮಾಡ್ಬೋದು ಅಂತ ಸಲಹೆಯನ್ನು ಪಡೀತಾ ಇದ್ದಾರೆ. ಹಾಗೂ ಈ ನಮ್ಮ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಆನೇಕಲ್ ಜ್ಞಾನ ಜೊತೆ ಸುಮಾರು 50 ವರ್ಷದಿಂದ ಈ ಆನೇಕಲ್ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರತ್ಯೇಕವಾಗಿ ವೈದ್ಯಕೀಯದಲ್ಲಿರ್ಬೋದು, SAG ಮಹಿಳೆಯರಿಗೆ ಉತ್ತೇಜಿಸುವ ರೀತಿಯಲ್ಲಿ ಮಾಡ್ತಾ ಇದೆ. ಹಾಗೂ ರಾತ್ರಿ ಕಲಿಕಾ ಕೇಂದ್ರಗಳಿರ್ಬೋದು, ಯುವಜನರಿಗೆ ಮಾಹಿತಿಗಳನ್ನು ನೀಡುವಾಗಿರ್ಬೋದು,
ಕಾನೂನು ಸಲಹೆ ನೀಡಿರುವುದು ಆಗಿರ್ಬೋದು, ಹಾಗೂ ಟೈಲರಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿ ಕೂಡ 6 ತಿಂಗಳ ತರಬೇತಿಗಳನ್ನು ಕೊಟ್ಟು ಅನೇಕ ನಮ್ಮ ವಿದ್ಯಾರ್ಥಿಗಳು ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾ ಇವೆ. ಹೀಗೆ ಅನೇಕ ರೀತಿಯಲ್ಲಿ ನಾವು ನಮ್ಮ ಸಮಾಜ ಸೇವೆಯಲ್ಲಿ ಕೆಲಸ ಮಾಡೋದು ಮಾತ್ರವಲ್ಲದೆ ನಮ್ಮ ಈ ಸೆಂಟ್ ಜೋಸೆಫರ ಸ್ಕೂಲ್ ಮತ್ತು PUCಯಲ್ಲಿ ಕೂಡ ನಮ್ಮ ಸೇವೆಗಳನ್ನು ನಿರಂತರವಾಗಿ ನಾವು ನೀಡ್ತಾ ಇದ್ದೇವೆ. ಪ್ರಿಯರೇ, ನಮಗೊಂದು ಸಂತೋಷ, ಯಾಕೆಂದರೆ ಈ ವರ್ಷ ನಮ್ಮದು 50 ವರ್ಷಗಳು ಈ ಭೂಮಿಯಲ್ಲಿ ನಮ್ಮ ಕಾಲಿಟ್ಟು ಆಗ್ತಾ ಇವೆ. ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸಿದ್ದೇವೆ. ಆದ್ದರಿಂದ ಇದರ ಪ್ರಯುಕ್ತವಾಗಿ ಈ ಮಹಾ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ನಾವು ಇಟ್ಟಿದ್ದೇವೆ. ಆದಷ್ಟು ಜನರು ಬಂದು ಇದರ ಮಹತ್ವವನ್ನು ಪಡೆದಿದ್ದಾರೆ. ಮುಂದೆ ಕೂಡ ನಮ್ಮ ಸೇವೆಯು ಈ ಥರನೇ ಮುಂದುವರಿತಾ ಇರ್ತವೆ. ಹಾಗೂ ಅನೇಕ ಜನರು ನಮ್ಮ ಸಂಸ್ಥೆಗೆ ಬಂದು ಸಂಸ್ಥೆಯಲ್ಲಿ ಎಲ್ಲ ನಡೆಯುವ ಕಾರ್ಯಕ್ರಮಗಳ ಮಾಹಿತಿ ಪಡೆಯಿರಿ ಹಾಗೂ ನಮ್ಮ ಸಂಸ್ಥೆಯನ್ನು ಉತ್ತೇಜಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.